ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ತೇವಾಂಶದಿಂದ ತೊಗರಿಯು ಹುಳು ಬಾಧೆಗೆ ತುತ್ತಾಗುತ್ತಿದ್ದು, ಈ ಕೂಡಲೇ ಜಿಲ್ಲಾಡಳಿತದಿಂದ ಮುತುವರ್ಜಿ ವಹಿಸಿ ಜಿಐ ಟ್ಯಾಗ್ ಅಡಿಯಲ್ಲಿ ನೇರವಾಗಿ ರೈತರ ಮತ್ತು ಎಫ್ಪಿಒ ಮೂಲಕ ತೊಗರಿ ಖರೀದಿಸಲು ಕ್ರಮ ಜರುಗಿಸಬೇಕು ಎಂದು ತೊಗರಿ ಬೆಳೆಗಾರರ ಸಂಘದ ಬಸವರಾಜ್ ಇಂಗಿನ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಿನಾಂಕ 28/7/2025 ಕಲಬುರಗಿಯ ಜಿಲ್ಲಾಧಿಕಾರಿಗಳು ಎಫ್ಪಿಒ ರೈತರು ತೊಗರಿ ಮಂಡಳಿ ಸದಸ್ಯರೊಂದಿಗೆ ಸಭೆ ಕರೆದು 2500 ಕ್ವಿಂಟಲ್ ಭೌಗೋಳಿಕ ಸೂಚ್ಯಂಕ ಹೊಂದಿರುವ ರೈತರ ಮತ್ತು ಎಫ್ಪಿಒ ಮೂಲಕ ತೊಗರಿ ಖರೀದಿಸಲು ಸೂಚಿಸಿದ್ದಾರೆ. ಈ ಎಲ್ಲ ಪ್ರಯತ್ನ ನಡೆದರೂ ಕೂಡ ತೊಗರಿ ಮಂಡಳಿಯು ಇದುವರೆಗೂ ಜಿಐ ಟ್ಯಾಗ್ ತೊಗರಿಯನ್ನ ಖರೀದಿಸುತ್ತಿಲ್ಲ. ಆದ್ರಿಂದ ಜಿಐ ಟ್ಯಾಗ್ ನೊಂದಿತ ರೈತರ ಹತ್ತಿರವಿರುವ ತೊಗರಿ ತೇವಾಂಶದಿಂದ ಹುಳು ಬಾಧೆಗೆ ತುತ್ತಾಗುತ್ತಿದೆ. ಆದುದರಿಂದ ಜಿಲ್ಲಾಡಳಿತ ಈ ಕೂಡಲೇ ಮುತುವರ್ಜಿ ವಹಿಸಿ ಜಿಐ ಟ್ಯಾಗ್ ಅಡಿಯಲ್ಲಿ ನೇರವಾಗಿ ರೈತರ ಮತ್ತು ಎಫ್ಪಿಒ ಮೂಲಕ ತೊಗರಿ ಖರೀದಿಸಲು ಕ್ರಮ ಜರುಗಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಬೇಕೆಂದು ಒತ್ತಾಯ ಮಾಡಿದರು. ಕಂಡೀಷನ್ ಹಾಕಿದೆ ಸರ್ಕಾರದವರು, ಏನು ಬೇಳೆಕಾಳು ಮಂಡಳಿ ಮುಖಾಂತರ ಖರೀದಿ ಮಾಡಬೇಕು ಅಂತ ಹೇಳಿದರು. ಅವರಿಗೆ ಮಾತ್ರ ಪ್ರೊಕ್ಯೂರ್ಮೆಂಟ್ ರೇಟ್ ಅಂದರೆ MSP ಪ್ಲಸ್ 450 ರೂಪಾಯಿ ಇದೆ. ಆದರೆ ಇವತ್ತು ಇತ್ತೀಚೆಗೆ ನಮ್ಮ ಮಂಡಳಿಯ ಅಂದರೆ ಬೇಳೆಕಾಳು ಮಂಡಳಿಯ ಘನ ವ್ಯವಸ್ಥಾಪಕ ನಿರ್ದೇಶಕರು 2-3 ಸಲ ನಮ್ಮನ್ನೆಲ್ಲ ಒಂದು ಸಭೆ ಕರೆಸಿದರು. ಯಾಕೆ ಈಗ ಐಡೆಂಟಿಫೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇದನ್ನು ಯಾಕೆ ಜಿಐ ಟ್ಯಾಗ್ ತೊಗರಿಗೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂದರೆ, ಅದು ಡೈಲ್ಯೂಟ್ ಆಗಬಾರ್ದು ಮತ್ತು ಅದರ ಪಾವಿತ್ರ್ಯತೆ ಕಳೆದು ಹೋಗಬಾರ್ದು ಅಂತ. ಕಾರಣ ಏನಂದರೆ, ತೊಗರಿ ಅಂದರೆ ಎಲ್ಲ ತೊಗರಿನೇ ಅಂತ ಬರ್ತಾರೆ. ಅದಕ್ಕಾಗಿ ಅದು ಆ ಸರ್ಟಿಫಿಕೇಟ್ ಇರೋದು ಕೇವಲ ಕಲಬುರಗಿ ಜಿಲ್ಲೆಗೆ. ಕಲಬುರಗಿ ಜಿಲ್ಲೆಯವರಂತ ಖಾತ್ರಿ ಪಡಿಸ್ಕೋಬೇಕಾದ್ರೆ ನೀವು ಒಂದು ಅರ್ಜಿ ಕೊಟ್ಟು, ಅರ್ಜಿ ಅಂದರೆ ಒಂದು ಪ್ರೊಫಾರ್ಮ ಮಾಡಿದ್ದಾರೆ, ಆ ಅರ್ಜಿ ನಮಗೆ ಕಳಿಸ್ರಿ, ನಾವು ಅದನ್ನು ನಿಮಗೊಂದು ಜಿಐ ಟ್ಯಾಗ್ ತೊಗರಿ ಬೆಳೆಗಾರರು ಅಂತ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಎರಡೂ ಕಾರ್ಯಕ್ರಮ ಏನು ಸರ್ಕಾರದವರು, ರಾಜ್ಯ ಸರ್ಕಾರದವರು ಮಾಡಿದ್ದಾರೆ. ಯಾಕಂದರೆ ಕಲಬುರಗಿ ಜಿಲ್ಲೆ ಒಂದೇನೇ ಇಡೀ ರಾಷ್ಟ್ರದಲ್ಲಿ ಜಿಐ ಟ್ಯಾಗ್ ತೊಗರಿ ಬೆಳೆಯುವಂಥ ಜಿಲ್ಲೆ. ನಮ್ಮ ಜಿಲ್ಲೆ ಜೊತೆಗೆ ಯಾದಗಿರಿ ಜಿಲ್ಲೆನೂ ಇದೆ. ಈಗ ಯಾದಗಿರಿ ಜಿಲ್ಲೆ ಬೇರೆ ಆಗಿದೆ. ಆದರೆ ಇದು ಆದೇಶ ಬಂದಾಗ ಕಲಬುರಗಿ ಯಾದಗಿರಿ ಸಂಯುಕ್ತ ಜಿಲ್ಲೆ ಇತ್ತು, ಅಖಂಡ ಜಿಲ್ಲೆ ಇತ್ತು. ಆದರೆ ಈ ನಮ್ಮ ತೊಗರಿ ಮಂಡಳಿ ಅಂದರೆ, ಮೊದಲು ತೊಗರಿ ಮಂಡಳಿ ಸಾಧ್ಯವಾದಷ್ಟು ಎಲ್ಲರೂ ತೊಗರಿ ಮಂಡಳಿ ಅಂತ ಕರೀತಾರೆ, ಅದು ಬೇಳೆಕಾಳು ಮಂಡಳಿ ಅಂತ
ಹೆಸರಿಟ್ಟಿದ್ದಾರೆ. ಅದಕ್ಕೆ ಒಬ್ಬರು ನಮ್ಮ ರಾಜ್ಯ ಸರ್ಕಾರದ ಕೃಷಿ ಸಚಿವರೇ ಅದರ ಅಧ್ಯಕ್ಷರಾಗಿದ್ದಾರೆ. ಹಾಗೂ ಒಬ್ಬ ಹಿರಿಯ ಕೃಷಿ ಅಧಿಕಾರಿ ಅಂದರೆ ಜಾಯಿಂಟ್ ಡೈರೆಕ್ಟರ್ ಲೆವೆಲ್ಲಿನ ಕೃಷಿ ಅಧಿಕಾರಿಯನ್ನು ಇದಕ್ಕೆ ವ್ಯವಸ್ಥಾಪಕ ನಿರ್ದೇಶಕರು ಅಂತ ನೇಮಕ ಮಾಡಿದ್ದಾರೆ. ಹಿಂದೆ ಒಬ್ಬರು ವ್ಯವಸ್ಥಾಪಕ ನಿರ್ದೇಶಕರಿದ್ದರು. ಹಿಂದೆ ಅಂದರೆ ಭಾಳ ದಿನ ಹಿಂದೆ ಅಲ್ಲ, ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಅವರು ನಮ್ಮ ರೈತರನ್ನ ಮುಖಂಡರನ್ನ ಕರೆಸಿ 2-3 ಸಭೆ ಮಾಡಿ ಅದನ್ನು ಹೇಳಿದ್ರು. ಸರ್ಕಾರ ಒಳ್ಳೆಯ ಆದೇಶ ಮಾಡಿದೆ, ಅದಕ್ಕೆ ನೀವು GI ಟ್ಯಾಗ್ ತೊಗರಿಗೆ ನಮ್ಮ ಮೂಲಕ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೀವೆಲ್ಲ ಕೊಂಡ್ಕೋರಿ. ಆದರೆ ನಿಮಗೇನೆಂದರೆ ನಾವು 3 ತಿಂಗಳಿಗೆ ಒಂದು ಸರ್ತಿ ಅವಕಾಶ ಕೊಡ್ತೀವಿ. ಅಂದರೆ ಪ್ರತಿ FPO ಅಂದರೆ ರೈತ ಉತ್ಪಾದಕರ ಸಂಘಗಳೇನಿದಾವೆ, ಕಂಪನಿ ಅಂತ ಕರಿತೀವಿ ನಾವು, ಅದು ಸಂಘಗಳೇ ಅವು. ಅವರಿಗೆ ಅಧಿಕಾರ ಕೊಟ್ಟರು. ನೀವು ನಿಮ್ಮ ಭಾಗದಲ್ಲಿ ಯಾರ್ಯಾರು ಬೆಳೆದಿದ್ದಾರೆ, ಅದು ಎಲ್ಲರೂ ಬೆಳೆದಿದ್ದಾರೆ, ಅದು ಒಂದು ಮಾತು. ಆದರೆ ರಿಜಿಸ್ಟ್ರೇಷನ್ ಯಾರ್ದಾಗಿದೆ, ತೊಗರಿ ಬೆಳೆಗಾರರು, ಇದು GI ಟ್ಯಾಗ್ ತೊಗರಿ ಬೆಳೆಗಾರರು ಅಂತ, ಅಂಥವ್ರ ಹತ್ರ ನೀವು ತಗೊಂಡು ಮಂಡಳಿ ತಂದು ಕೊಡ್ರಿ. ಮಂಡಳಿ ನಿಮಗೆ MSP ಪ್ಲಸ್ 450 ರೂಪಾಯಿ ಕೊಡ್ತದೆ. ಕರ್ನಾಟಕ ಸ್ಟೇಟ್ ಫಾಸ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಆಗಸ್ಟ್ 27ರಂದು ಕಲಬುರಗಿಯಲ್ಲಿ ಆಟಗಾರರ ಆಯ್ಕೆ ಪ್ರಕ್ರಿಯೆ ಜರುಗಲಿದೆ ಎಂದು KSPL ತಂಡದ ಮುಖ್ಯಸ್ಥೆ ರಕ್ಷಿತಾ ಹಿರೇಮಠ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ KSPL ಸೀಸನ್ 1 ಯೂಟ್ಯೂಬ್ ಮತ್ತು DD ಚಂದನದಲ್ಲಿ ನೇರ ಪ್ರಸಾರವಾಗಿ ಭಾರಿ ಯಶಸ್ಸು ಕಂಡಿತು. ಅದೇ ಉತ್ಸಾಹದೊಂದಿಗೆ ಈ ಬಾರಿಯೂ ನಾವು KSPL ಸೀಸನ್ 2 ಅನ್ನು ಆಯೋಜಿಸಿದ್ದೇವೆ. ಈ ಬಾರಿ 28 ಜಿಲ್ಲೆಗಳ ಪ್ರತಿನಿಧಿಸುವ 32 ತಂಡಗಳು ಸ್ಪರ್ಧೆಗಿಳಿಯುತ್ತಿವೆ. ಈ ಬಾರಿಯ ಸ್ಪರ್ಧೆಯು ರಾಷ್ಟ್ರೀಯ ಟೆಲಿವಿಷನ್ ಹಾಗೂ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರವಾಗಲಿದೆ. ನಮ್ಮ ಕಲಬುರಗಿ ಜಿಲ್ಲೆಯ ಹೆಮ್ಮೆಯ ಕಲಬುರಗಿ ಕ್ಷತ್ರಿಯಾಸ್ ತಂಡಕ್ಕಾಗಿ ಆಗಸ್ಟ್ 27ರಂದು ಕಲಬುರಗಿ ನಗರದ MSK ಮಿಲ್ ಮೈದಾನದಲ್ಲಿ ಆಯ್ಕೆ ಪ್ರಕ್ರಿಯೆ ಜರುಗಲಿದೆ ಎಂದು ತಿಳಿಸಿದರು. ರಕ್ಷಿತಾ ಹಿರೇಮಠ್, ನಾನು ಕಲಬುರಗಿ ಕ್ಷತ್ರಿಯಾಸ್ ಟೀಮ್ ಓನರ್. ಇವರು ಶಿವಶಂಕರ್ ಸಾಲಿಮಠ್ ಹಾಗೂ ಚಂದ್ರಶೇಖರ್ ಸಾಲಿಮಠ್ ನನ್ನ ಕೋ ಓನರ್ಸ್ ಆಗಿರ್ತಾರೆ. ಮೊದಲನೆಯದಾಗಿ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್, ಇದು ಒಂದು ವೇದಿಕೆ. ಪ್ರತಿಯೊಂದು ಕ್ರಿಕೆಟ್ ಆಟಗಾರ ಇವತ್ತಿನ ದಿನದಲ್ಲಿ ಇಂಡಿಯಾದಲ್ಲಿ ನಾವು ನೋಡ್ಬೋದು, ಪ್ರತಿಯೊಬ್ಬರಿಗೂ ಕ್ರಿಕೆಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಎಷ್ಟೋ ಜನರಿಗೆ ಒಂದು ಕರೆಕ್ಟ್ ಆಗಿರುವಂಥ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ಲ. ಅದಕ್ಕಾಗಿ ಅಂತಲೇ ಕರ್ನಾಟಕ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ KSPL ಅನ್ನೋವಂಥದ್ದು ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡ್ತೀವಿ. ಕಳೆದ ವರ್ಷ ನವೆಂಬರ್ ಮಂತಲ್ಲಿ ನಾವು KSPL ಸೀಸನ್ 1 ಮಾಡಿದ್ವಿ. ಅದು DD ಚಂದನದಲ್ಲಿ ಲೈವ್ ಆಗಿ ಇತ್ತು ಹಾಗೂ ಯೂಟ್ಯೂಬಲ್ಲಿ ಕೂಡ ಲೈವ್ ಇತ್ತು. ಈ ವರ್ಷ ಕೂಡ ಸೀಸನ್ 2 ಮಾಡ್ತಾ ಇದ್ದೀವಿ. ನಮ್ಮ ಕಲಬುರಗಿಯ ತಂಡ ಕಲಬುರಗಿ ಕ್ಷತ್ರಿಯಾಸ್, ಈ ಟೀಮ್ನ ಓನರ್ ನಾವು, ಹಾಗೂ ಇಲ್ಲಿನ ಪ್ರತಿಭೆಗಳನ್ನು ಮುಂದೆ ತರಬೇಕು ಅಂತ ಹೇಳಿನೇ ನಾಳೆ 27ನೇ ತಾರೀಕು ಸೆಲೆಕ್ಷನ್ಸ್ ನಡೀತಾ ಇರುತ್ತೆ. ಸೆಲೆಕ್ಷನ್ ಪ್ರಾಸೆಸ್ ನಾನ್ ಕರಪ್ಟಿವ್ ಆಗಿರುತ್ತೆ ಮತ್ತು ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಯೂಟ್ಯೂಬ್ ಲೈವಲ್ಲಿ ಕೂಡ ಸೆಲೆಕ್ಷನ್ ಪ್ರಾಸೆಸ್ನ ನೀವು ನೋಡ್ಬೋದು. ನಾಳೆ MSK ಮಿಲ್ ಗ್ರೌಂಡಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. ನವೆಂಬರ್ ಮಂತಲ್ಲಿ ಇದರ ಟೂರ್ನಮೆಂಟ್ ಆಗಿರುತ್ತೆ. ನ್ಯಾಷನಲ್ ಟೆಲಿವಿಷನ್ನಲ್ಲಿ ಲೈವ್ ಬರುತ್ತೆ ಟೂರ್ನಮೆಂಟ್ಸ್ ಎಲ್ಲ ಕೂಡ. ಡಾಕ್ಟರ್ ಶಿವರಾಜ್ ಕುಮಾರ್ ಶಿವಣ್ಣ ಅವರು ನಮ್ಮ ಟೂರ್ನಮೆಂಟನ್ನು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಇರ್ತಾರೆ. 32 ಟೀಮ್ಸ್ಗಳಿರುತ್ತೆ ಈ ಟೂರ್ನಮೆಂಟಲ್ಲಿ. ಪ್ರತಿಯೊಂದು ಡಿಸ್ಟ್ರಿಕ್ಟಿಂದನೂ ಒಂದೊಂದು ತಂಡ ಬಂದಿರುತ್ತೆ. ಬೆಂಗಳೂರಿನ ಕಲಾವಿದೆ ಅಮ್ಮನ ಮಡಿಲು ಸಂಸ್ಥಾಪಕಿ ಹಾಸನದ ಸಾಹಿತಿ ಬಾನು ಮುಸ್ತಾಕ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಹಿಂದೂ ಸಂಪ್ರದಾಯದಂತೆ ಬಾಗಿನ ಅರ್ಪಣೆ ಮಾಡಿದರು. ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರುವುದರಿಂದ ಹೂ, ಬಳೆ, ಸೀರೆ, ಅರಿಶಿನ ಕುಂಕುಮ ನೀಡಿ ಶುಭ ಹಾರೈಸಿದರು. ಬುಕ್ಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಸ್ತಾಕ್ ಅವರನ್ನು ಮೈಸೂರು ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿರುವುದಕ್ಕೆ ರಾಜ್ಯ ಸರ್ಕಾರದ ನಡೆಗೆ ವಿರೋಧಗಳು ವ್ಯಕ್ತವಾಗುತ್ತಿದ್ದು, ಇದರ ನಡುವೆ ಬೆಂಗಳೂರಿನ ಕಲಾವಿದೆ ಅಮ್ಮನ ಮಡಿಲು ಸಂಸ್ಥಾಪಕಿ ಹಾಸನದಲ್ಲಿರುವ ಸಾಹಿತಿ ಬಾನು ಮುಸ್ತಾಕ್ ಅವರ ಮನೆಗೆ ಭೇಟಿ ನೀಡಿ ಸಂಪ್ರದಾಯದಂತೆ ಬಾಗಿನ ಅರ್ಪಣೆ ಮಾಡಿದರು. ಇನ್ನು ಬಾಗಿನ ಸ್ವೀಕರಿಸಿ ಮಾತನಾಡಿದ ಸಾಹಿತಿ ಬಾನು ಮುಸ್ತಾಕ್, ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದಕ್ಕೆ ಖಂಡಿತ ಇದು ನನಗೆ ಖುಷಿಯ ವಿಚಾರವಾಗಿದೆ. ಇದನ್ನ ನಾನು ಹಲವು ಪ್ರಭೇದಗಳಲ್ಲಿ ನೋಡಬಹುದು. ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ, ನಿಮ್ಮ ಭಾವವನ್ನ ಗೌರವಿಸುತ್ತೇನೆ. ಅನೇಕರು ಇದನ್ನ ನಾಡ ಹಬ್ಬ ಅಂತಾರೆ, ಅದನ್ನು ಸಹ ಗೌರವಿಸುತ್ತೇನೆ. ನಾಡ ಹಬ್ಬ ಚಾಮುಂಡೇಶ್ವರಿ ತಾಯಿ ಅಂತ ಪ್ರೀತಿ ಅಭಿಮಾನದಿಂದ ಕರೆಯುತ್ತೇನೆ
ಹೊಂದಿರ್ತೀರಿ. ಇದು ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದೆ. ಹೀಗಾಗಿ ಇದು ನನಗೆ ಪ್ರಿಯವಾಗಿದೆ ಎಂದರು. ಅಮ್ಮಂಗೆ ಬಾಗಿನ ಕೊಡ್ತಾ ಇದ್ದೀನಿ, ಪ್ರೀತಿಯಿಂದ ಖುಷಿಯಿಂದ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಶಶಿಕಲಾ. ಹಾಗೆ ಇನ್ನು ರಾಖಿ ಒಂದು ಬಾಟಲ್ ಇದೆ, ಹಾಗೆ ಕಟ್ಬಿಡ್ತೀನಿ. ಖುಷಿ ಆಗ್ತಾ ಇದೆಯಾ? ಖಂಡಿತ ಖಂಡಿತ ಖುಷಿ ಆಗ್ತಾ ಇದೆ. ಈ ದಿನ ಅನ್ಕೊಂಡಿದ್ರ ನೀವು? ಹೆಂಗೆ ನನಗೆ ಗೊತ್ತಿಲ್ಲ, ನೀವು ಬರ್ತೀರಿ. ನನಗೆ ಗೊತ್ತಿಲ್ಲ ಇದು ಬಂದಿರೋದು. ರಾಖಿ ಹಬ್ಬ ಆಲ್ರೆಡಿ ಆಗಿದೆ, ಇರಲಿ, ಯಾವತ್ತು ಕಟ್ಟಿದ್ರು ರಾಖಿನೇ. ಆಶೀರ್ವಾದ ಮಾಡಿ, ದೇವ್ರು ಒಳ್ಳೇದ್ ಮಾಡ್ಲಿ. ಅದಕ್ಕೆ ಶೇಕ್ ಹ್ಯಾಂಡ್ ಮಾಡಿ ಸಾಕು, ಶೇಕ್ ಹ್ಯಾಂಡ್ ಮಾಡಿ ಸಾಕು. ಒಂದು ಖುಷಿ, ಅಮ್ಮಂಗೆ ಉದ್ಘಾಟನೆ ಮಾಡೋದು ಬರ್ತಾ ಇರೋದು ಈ ಮೊದ್ಲಕ್ಕೆ ತುಂಬುದಂಗೆ ಖುಷಿಯಾಗಿ ಎಲ್ಲ ಒಳ್ಳೇದಾಗಿ ನೆರವೇರ್ಲಿ. ಈ ಸಲ ದಸರಾ ತುಂಬ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವ್ರವ್ರ ಮನೆಗೆ ಹೋಗ್ಲಿ, ಒಳ್ಳೆ ರೀತಿಯಲ್ಲಿ ನೆರವೇರ್ಲಿ ಅನ್ನೋದೇ ಖುಷಿ. ಧನ್ಯವಾದಗಳು. ಖಂಡಿತವಾಗಿದ್ದು ಖುಷಿಯ ವಿಷಯ ಇದು. ಇದನ್ನ ಹಲವಾರು ಪ್ರಭೇದಗಳಲ್ಲಿ ನಾವು ನೋಡ್ಬೋದು. ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ, ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ. ಅನೇಕರು ಇದನ್ನು ನಾಡ ಹಬ್ಬ ಅಂತ ಕರೀತಾರೆ, ಅದನ್ನು ಕೂಡ ಗೌರವಿಸ್ತೀನಿ. ಇದು ಒಂದು ನಮ್ಮ ನಾಡ ಹಬ್ಬ ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಬಹಳ ಪ್ರೀತಿ ಅಭಿಮಾನದಿಂದ ಕರಿತೀರಿ. ಈ ಎಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ, ಈ ನಾಡಿನ ಒಂದು ಭಾಗವೇ ಆಗಿದೆ. ಹೀಗಾಗಿ ನನಗೂ ಪ್ರಿಯವಾಗಿದೆ. ನಾನು ಕೂಡ ಇದನ್ನು ಗೌರವಿಸ್ತಕ್ಕಂಥ ಒಂದು ಹಬ್ಬ ಆಗದೆ, ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂಥ ಒಂದು ಹಬ್ಬವೇ ಆಗಿದೆ. ಬಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆಯಲ್ಲಿ ಜಂಬೂ ಸವಾರಿ ನೋಡಲಿಕ್ಕೆ ಹೋಗ್ತಾನೆ ಇದ್ದೆ ನಾನು. ಆದರೆ ಈ ಸಾರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ. ಹೀಗಾಗಿ ನನಗೆ ಬಹಳ ಸಂತೋಷದ ವಿಷಯ ಇದು. ಮೇಡಮ್, ನೀವು ದಸರಾ ಮಹೋತ್ಸವ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ ಅವರ ಆಯ್ಕೆ ಕುರಿತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಸಾಹಿತಿ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿರುವುದಕ್ಕೆ ನನ್ನ ತಕರಾರೇನು ಇಲ್ಲ. ಮೈಸೂರು ದಸರಾ ಮಾಡುವವರು ಮೊದಲು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು. ಬಾನು ಮುಸ್ತಾಕ್ ಅವರು ಪೂಜೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಬೇಕು. ಹಿಂದೆ ನಿಸಾರ್ ಅಹಮದ್ ಅವರು ಮಾಡಿದ್ರಲ್ಲ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅವರೊಬ್ಬರೇ ಅಲ್ಲ, ಹಲವಾರು ಜನ ಮಾಡಿದ್ದಾರೆ. ಅವರೆಲ್ಲ ಮೊದಲು ಚಾಮುಂಡಿ ತಾಯಿಗೆ ಪೂಜೆ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಬಾನು ಮುಸ್ತಾಕ್ ಅವರು ಪೂಜೆ ಮಾಡದೆ ಕೇವಲ ದಸರಾ ಮಹೋತ್ಸವವನ್ನ ಉದ್ಘಾಟಿಸಿದರೆ ಅವರು ಮತ್ತು ಸಿದ್ದರಾಮಯ್ಯ ಅವರು ಹಿಂದೂಗಳಿಗೆ ಅಪಮಾನ ಮಾಡಿದಂತೆ ಆಗುತ್ತದೆ ಎಂದು ಕೆಎಸ್ ಈಶ್ವರಪ್ಪ ಹೇಳಿದರು. ನಾನು ಆ ಬಾನು ಮುಸ್ತಾಕ್ ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ವಿಜಯದಶಮಿ ಉತ್ಸವ ಇಡೀ ದೇಶವನ್ನು ಮೈಸೂರು ದಸರಾ ವೈಭವೀಕರಣ ಆಗ್ತಾ ಇರೋದು ನಾವೆಲ್ಲ ಕಡೆ ನೋಡಿದ್ದೇವೆ. ಅಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ. ತಾಯಿ ಚಾಮುಂಡಿ ಪೂಜೆಯಿಂದ ಆರಂಭ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಬಾನು ಮುಸ್ತಾಕ್ ಅವರಿಗೆ ಉದ್ಘಾಟನೆ ಕರೆದಿದ್ದಾರೆ. ನಾನು ಅವರಿಗೆ ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ,
ಚಾಮುಂಡಿ ಪೂಜೆಯನ್ನು ಮಾಡೋದಕ್ಕೆ ಬಾನು ಮುಸ್ತಾಕ್ ಅವರಿಗೆ ಆಸಕ್ತಿ ಇದ್ದು ಒಪ್ಕೊಂಡಿದ್ದರೆ ತುಂಬ ಸಂತೋಷ. ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಇದನ್ನು ಉದ್ಘಾಟನೆ ಮಾಡ್ತೀನಿ ಅಂತ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲಾಂದರೆ ಇಡೀ ಹಿಂದೂ ಸಮಾಜಕ್ಕೇ ಮನೆ ಮುಖ್ಯಮಂತ್ರಿಗಳು ಅಪಮಾನ ಮಾಡ್ದಂಗಾಗತ್ತೆ, ಬಾನು ಮುಸ್ತಾಕ್ ಅವರು ಅಪಮಾನ ಮಾಡ್ದಂಗಾಗತ್ತೆ. 100 ಜನ ಮಾಡಿದ್ದಾರೆ, ನಿಸಾರ್ ಅಹಮದ್ ಒಬ್ಬರೇ ಅಲ್ಲ. ನಾನು ಅವ್ರು ಮುಸಲ್ಮಾನರು ಅದಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳಿಲ್ಲ. ಚಾಮುಂಡಿಗೆ ಅವರು ಪೂಜೆ ಮಾಡಿ ಶುರು ಮಾಡ್ತಾರಾ? ಮಾಡಿ ಅದನ್ನೇ ನಾನು ಹೇಳಿದ್ದು. ಯು ಆರ್ ರೈಟ್, ನೀವು ಹೇಳ್ತಿರೋದು ಸರಿ, ನಾನು ಹೇಳಿದ್ದು ಅದು ನನ್ನ ಅಭಿಪ್ರಾಯನೂ ಅದೇನೆ. ನೀವು ರಿಯಾಕ್ಟ್ ಮಾಡಿಬಿಡಿ, ನಾ ಪೂಜೆ ಮಾಡಿ ಶುರು ಮಾಡ್ತೀನಿ ಅಂತ. ಸರಿಯಿಲ್ಲ ಅಂತ ನಾನು ಹೇಳಿಲ್ಲ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ನಾನು ನಿಮ್ದು ಯಾವುದಕ್ಕೆ ಪ್ರಶ್ನೆ ಬಂತು ನನಗೆ ಸಂಬಂಧ ಇಲ್ಲ. ನಾನು ಹೇಳ್ತಾ ಇರೋದು ದಸರಾ ಉತ್ಸವ ಇಡೀ ದೇಶದಲ್ಲಿ ಒಂದು ಸ್ಥಾನ ಪಡೆದಿದೆ. ವಿಜಯದಶಮಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹೊರಡೋದ ಪದ್ಧತಿ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಿರೋದು. ನಾನು ಅದಕ್ಕೋಸ್ಕರ ಪ್ರಾರಂಭ ಈಗ ಈ ನಿಮಿಷಕ್ಕೂ ಕೂಡ ನಾನು ಬಾನು ಮುಸ್ತಾಕ್ ಅವರಿಗೆ ಮಾಡಿದ್ದು ಆಯ್ಕೆ ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಇಡೀ ದೇಶ ಇದನ್ನು ಗೌರವದಿಂದ ದಸರಾ ಆಚರಣೆ ಮಾಡ್ತಾ ಇರೋದು ನೋಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಆ ದಿಕ್ಕಿನಲ್ಲಿ ಮಾಡ್ತೀನಿ ಅಥವಾ ಇಲ್ಲ ಅವ್ರು ಸ್ಪಷ್ಟನೆ ಮಾಡಬೇಕು. ಅವ್ರು ಇಲ್ಲ ಅಂದಾಗ ನಮ್ದು ಅದಕ್ಕೆ ವಿರೋಧ ಇರುತ್ತೆ. ನೋ ನಾಡ ಹಬ್ಬ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಚಾಮುಂಡಿ ಪೂಜೆ ಮಾಡ್ತೀನಿ ಅಂತ ಹೇಳಿದಾರ? ಇಡೀ ದಸರಾ ಉತ್ಸವ ಇಡೀ ನಾವು ಶಿವಮೊಗ್ಗದಲ್ಲೂ ಮಾಡ್ತೀವಿ. ಅನೇಕರು ಇಲ್ಲಿ ಕ್ರಿಶ್ಚಿಯನ್ರು ಬಂದು ತಹಶೀಲ್ದಾರ್ ಆಗಿದ್ದರು, ಮುಸಲ್ಮಾನರು ಆಗಿದ್ದರು. ಆದರೆ ಅದನ್ನು ಅಲ್ಲಿ ಪೂಜೆ ಮಾಡಿ ಕಡಿತಾ ಇದ್ದಾರೆ. ಆರ್ಎಸ್ಎಸ್ ಗೀತೆ ಹಾಡಿರುವುದಕ್ಕೆ ಬೇಕಿದ್ರೆ ಕ್ಷಮೆ ಕೇಳಲು ಸಿದ್ಧ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ವಿಧಾನಸೌಧದಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಯಾವತ್ತಿಗೂ ಕಾಂಗ್ರೆಸ್ನವನೇ, ಯಾರ ಮನಸ್ಸು ನೋಯಿಸುವ ಉದ್ದೇಶ ನನ್ನದಲ್ಲ. ನಿಮ್ಮ ಭಾವನೆಗೆ ನಾವು ನೋವು ಮಾಡಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆ ಕೇಳಲು ಸಿದ್ಧ. ಇಂಡಿಯಾ ಅಲೈನ್ಸ್ಗೂ ನಾನು ಕ್ಷಮೆ ಕೇಳುತ್ತೇನೆ. ಅಪಾಲಜಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಗಾಂಧಿ ಕುಟುಂಬದಿಂದ ರಾಜಕಾರಣಕ್ಕೆ ಬಂದವನು, ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಬೆಳೆದವನು. ನಾನು ಎಂತವರಿಗೂ ಹೆದರಿದವನಲ್ಲ ಎಂದರು. Within 10 by 10, within the bathroom, without anything, in the cell, I know how I suffered. Anyway, that is a past story. I'll tell it, that history someday in the assembly. So let all those things be on record. But if anyone want to know about my history, know about my commitment, know about my ideology, if they want to do politics within this, it is left to them. I don't want to comment. But if anyone has been hurt, some of my party colleagues are commenting on that. I don't like to be a congressman, and I have a lot of followers and friends across the party line in different political parties in the India group. I don't want to hurt anyone. I don't want to hurt their feelings. I would like, if anyone has been hurt, I feel sorry for them. I think I would like to seek apology to all of them, but not politically or pressurize on this. None of my party high command or anyone has asked any question on this. I would not like to reply to any one of them, but I would like to send a message across the country and my friends who have been supporting, including my media friends, that I stand committed as a loyal congressman. I will die as a congressman. I will take my efforts, my loyalty to the Gandhi family, between the God and the idol and a common man. Bhakta and Bhagavanta. Devotee and God. So God, they are the Gandhi family is my God. I am their devotee. That is all. So today my Mallikarjun Kharge ji, my president, who have been working with him last 35-40 years. With Bangarappa government also we have worked together. Today also I am working under him as the president of the party. They all have made me the president. I have not slept for a day from the day I took over the responsibility. I have been continuing it. As I made a research on the RSS and various political parties, I said that under Gandhi has completed 100 years. We should do 100 Congress Bhavan.
Congress Bhavan should be treated as a temple. Who has taken this bold decision? Why I have taken this decision? To see that my party cadres should know the importance of a Congress temple in every assembly segment. That is my history. Whether I am here, how long I am here, how long I am live, that is not important. I would like to remain in the history of my party. That is my commitment to the party. So I am very thankful. ಚಿಂಚೋಳಿ ಪುರಸಭೆ ಕಾರ್ಯಾಲಯದಲ್ಲಿ ಇಂದು ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ಕೊಳಚೆ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳ ವಿರುದ್ಧ ಮತ್ತು ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪುರಸಭೆ ಸದಸ್ಯರು ಆಗ್ರಹಿಸಿದರು. ಇನ್ನು ಸಭೆಯಲ್ಲಿ ವಿವಿಧ ವಾರ್ಡ್ಗಳಲ್ಲಿನ ನೀರಿನ ಸಮಸ್ಯೆ, ಸಿಸಿ ಚರಂಡಿ, ರಸ್ತೆಗಳನ್ನು ಮಾಡಿಸಬೇಕು ಎಂದು ಪುರಸಭೆ ಸದಸ್ಯರು ಸಭೆಯಲ್ಲಿ ತಿಳಿಸಿದರು. ಇನ್ನು ಚಿಂಚೋಳಿ ಚಂದಾಪುರ ಅವಳಿ ಪಟ್ಟಣದ ಹೊಸ ನೀಲಿ ನಕ್ಷೆ ಮಾಡಲಾಗಿದೆ ಎಂದು ಪುರಸಭೆ ಅಧಿಕಾರಿಗಳು ಸದಸ್ಯರಿಗೆ ತಿಳಿಸಿದರು. ಮನೇಲಿ ಇರೋದು ಕಂಪ್ಲೀಟ್ ಮಾಡ್ತಿದ್ರಿ, ಪ್ಲಾಸ್ಟರ್ ಇಲ್ಲ, ಏನಿಲ್ಲ, ಖಾಲಿ ಇರೋದ, ಬಾಗಿಲು ಒಂದ್ ಕಡೆ, ಕಿಟಕಿ ಒಂದ್ ಕಡೆ, ಮತ್ತೆ ಉಲ್ಟಾ ಈ ಕಟ್ಟಿ ಮನೆ ಕಮಿಟಿನೂ ಮಾಡಿದ್ವಿ. ಅದು ಕಮಿಟಿದು ಯಾವಾಗ ಒಂದ್ಸಲ ಪರಿಶೀಲನೆ ಮಾಡಿ ಕರೆಕ್ಟ್ ರಿಪೋರ್ಟ್ ಏನಾದ್ರೆ ಕೂಡ ಮಾಡ್ತೀವಿ. ಆ ಸುಮ್ಮನೆ ನಾವು ವಾರಾಸಿ ಮನೆಗಳು ವಾರಾಸಿ ಸಿಗಲ್ದಾಗ 6 ಕೆಲಸ ಇನ್ನು 6 ಊರಾಗ ಮಾಡ್ತೀವಿ. ಏನು ಪ್ರೋಗ್ರೆಸ್ ಏನಿಲ್ಲ, ಅದು ಇಲ್ಲಿ ನೋಡತ್ತೀವಿ ನಾವು. ಪ್ರೋಗ್ರೆಸ್ ಅಲ್ಲದ ಕೆಲಸ ಮಾಡೋದು ಹೊರಗಿಂದ ಅವ್ರು ಈಗ ನಾವು ಡಾಟಾ ಕೊಟ್ಟಿಲ್ಲ. ಅದು ಒಂದ್ಸಲ ಲೆಟರ್ ಹಾಕ್ತೀರಿ, ಏನಂದ್ರೆ 3 ಸಲ ಇದು ಮಾಡತ್ತೀವಿ, ಅವರೆಲ್ಲ ಬರಲ್ಲ. ಇದಕ್ಕೆ ಏನಾರ ಮಾಡೋದಕ್ಕೆ ಎಕ್ಷನ್ ತೋರಿಲ್ಲ. 3ನೇ ಸಲ ಇದು ಮಾಡತ್ತೀವಿ, ಕಮಿಟಿನೂ ಮಾಡೀವಿ, ಅದಕ್ಕೂ ಈಗ ಆಲ್ರೆಡಿ ಅದರೊಳಗೆ ಮೊನ್ನೆ ಚರ್ಚೆ ಮೀಟಿಂಗ್ದಾಗ ಈಗ ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಂತ ನೋಟಿಸ್ ಇಶ್ಯೂ ಆಗ ಅವ್ರಿಗೆ 3 ನೋಟಿಸ್ ಇಶ್ಯೂ ಆಗ. ಇದು ಡಾಕ್ಯುಮೆಂಟ್ಸ್ ಸಂಬಂಧ, ಕೆಲಸ ಸಂಬಂಧ ಆಲ್ರೆಡಿ ಲಾಸ್ಟ್ ಟೈಮ್ ಪ್ರೊಸೀಡಿಂಗ್ ಮಾಡಿದವರು ಅದಲ್ಲ. ಎಸ್ಟಿಮೇಟು ಪ್ಲ್ಯಾನು ಏನು ಮಿಕ್ಕಿ ಅಂಬೆ ಕೊಡೋದಾಗ ಏನು ಮನೆ ಕಟ್ಟಾರ 20 ವರ್ಷ ಯಾವ ಕೂಡ ಹಕ್ಕುಪತ್ರ ಇಲ್ಲ, ಅವರು ಕೂಡ ಅಂತೇಳಿ ಕೇಳಿದವರು. ಯಾರು ಕೂಡ ಬಂದು ಕೊಡ್ತೀವಿ. ಕಮಿಷನರ್ಗೂ ಲೆಟರ್ ಮಾಡಿದದ, ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಲೆಟರ್ ಮಾಡಿದದ. ಮಿನಿಸ್ಟ್ರ್ ಲೆಟರ್ ಮಾಡಿದ್ಮೇಲೆ ಆಲ್ರೆಡಿ ಅವ್ರು ಎನ್ಕ್ವೈರಿಗೆ ಬಂದು ಕೇಳಿಸಿ ಈ ಚೀಫ್ ಇಂಜಿನಿಯರು ಅವ್ರು ಬಂದು ಹೋಗ್ಯಾರ. ಇನ್ನೂ ರಿಪೋರ್ಟ್ ಏನಂಬಂದು ಗೊತ್ತಿಲ್ಲ. ಆಮೇಲೆ ಈ ಎರಡನೇದು 1260 ಚಿಲ್ಲರ ಟೋಟಲಿ ಇರೋದು 1363 ಮನೆಗಳು ಟೋಟಲಿ ಲೆಕ್ಕದಾಗ 1363 ಮನೆಗಳು. ಅಲ್ಲಾಗಿದ್ದು 1208 ಚಿಲ್ಲರ ಏನೋ ಹಿಂಗವ. ಆದರೆ ಇದ್ರಾಗ ಏನು 100 ಮನೆಗಳು ಉಳಿದಿವು. ಆ ಮನೆಗಳು ಆ ಕಡೆ ಕನ್ಸಿಡರೇಷನ್ ಆ ಕಡೆ 50 ಅಲ್ಲಿ ಮಾಡಬೇಕು, 50 ಊರಾಗ ಮಾಡ್ಬೇಕಂತ ನಾವೇ ಈ ಟೋಟಲಿ ಇದೆಲ್ಲ ಲೋಕಲ್ का पहले का 200 घर और 250 घर ಯಾರಿಗೆ ಮನಿ ಇಲ್ಲ ಅವರಿಗೆ ಮನಿ ಇದ್ದವರಿಗೆ ಜಾಗ ಇದ್ದವರಿಗೆ ಕಟ್ಕೊಡ್ಬೇಕಂತೇಳಿ ಆ ಸ್ಕೀಮ್ 250 250 ಮನೆಗಳನ್ನ ಅದಕ್ಕೆ ಬಿಫೋರ್ 200 ಮನೆಗಳನ್ನು ಅದೇ ರೀತಿ ಒಳಗೆ ವ್ಯಾಪ್ತಿಗೆ ಕಟ್ಟಿಲ್ಲ. ಹಂಗೆ ಈಗ ಕನ್ಸ್ಟ್ರಕ್ಷನ್ 10 ಎಕರೆ ಜಮೀನ್ದಾಗ 13 ಟೋಟಲಿ 63 ಮನೆಗಳು ಕಟ್ಟಬೇಕಂತ ಹೇಳದ. ಅಲ್ಲಿ ಏನು G+1 ಫಸ್ಟ್ ಅದಕ್ಕೆ ಯಾವುದೇ ನಮ್ಮಲ್ಲಿ ಆಲ್ರೆಡಿ ಎನ್ಸಿ ಕೊಟ್ಟರು, ಜಾಗ ಕೊಟ್ಟರು. ನಾಳೆ ಅವ್ರು ಇಲ್ಲಿದ್ದನ್ನು ಯಾವುದೇ ಕೂಡ ಎಸ್ಟಿಮೇಟು ಪ್ಲ್ಯಾನು ಯಾವುದೇ ನಮಗೆ ದಾಖಲಾತಿ ಕೊಟ್ಟಿಲ್ಲ. ಎಷ್ಟೋ ಸರಿ ಲೆಟರ್ ಬರೆದಿಲ್ಲ, ಎಲ್ಲನೂ ಮಾಡಿದ್ರು. ಆಲ್ರೆಡಿ ಅಲ್ಲಿ ಭಾಳಷ್ಟು ಮಂದಿ ಜನ ಆಲ್ರೆಡಿ ಲೆಟರ್ನು ಇಶ್ಯೂ ಆಗಿ ಲೆಟರ್ ಬಂದದ ಆಫೀಸ್ಗೆ. ಮನೆ ನಡೀಲತ್ತಾವ, ಯಾವ ಕೂಡ ರೋಗೋ ಸಣ್ಣ ಹಾಕಿಸಿ ಅಲ್ಲಿ ಮನೆ ನಿರ್ಮಾಣ ಮಾಡ್ಲತ್ತಾರ. ಕರೆಕ್ಟಾಗಿ ಏನು ಸಿಮೆಂಟು ಮತ್ತು ಹಂಗೆ ಸ್ಟೀಲ್ ಬಳಸ್ತಾ ಇಲ್ಲ ಅಂತೇಳಿ ಅದರಲ್ಲಿದೆ. ಅದರೊಳಗೆ ಎಕ್ಸಿಸ್ಟಿಂಗ್ ಏನಂದರೆ ಹಳೆ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಸಂಪೂರ್ಣ ಚಿಂಚೋಳಿ ಮತ್ತು ಚಂದ್ರಪುರ ಗ್ರಾಮ ಇದರಲ್ಲಿ ಅಡಿಗೆ ಸರ್. ಆಮೇಲೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ವಿತ್ ಚೆಕ್ ಬಂದಿ ಕೂಡ ರನ್ನಿಂಗ್ ಬೌಂಡ್ರಿನು ಇದರಲ್ಲಿ ಕೂಡಿಲ್ಲ ಅಂದರೆ ಕೆಲವೊಂದು ಸರ್ವೆ ನಂಬರ್ ಮಿಸ್ ಆಗಿದೆ. ಅದನ್ನ ಮಿಸ್ ಆದದನ್ನ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ. ಅದು ಇದರಲ್ಲಿದೆ ಸರ್. ಎಲ್ಲಿ ಆರಂಭ ಆಗ್ತದಲ್ಲ ಅಲ್ಲಿ ಎಂಡ್ ಆಗ್ತಾ ಇಲ್ಲ ಈಗ. ಹಿಂಗಾಗಿ ಅದನ್ನ ಕರೆಕ್ಷನ್ ಮಾಡ್ಕೊಂಡಿದ್ವಿ. ಅಂದ್ರೆ ನೋ ಮೆನ್ಸ್ ಅಂತಲ್ಲ,
ಅಂದರೆ ಎಲ್ಲಿನೂ ಅದನ್ನು ಮೆನ್ಷನ್ ಮಾಡಿಲ್ಲ ವಾರ್ಡ್ ಸರ್ವೆ ನಂಬರ್ಸ್ಗಳು. ಅದನ್ನು ಇದರಲ್ಲಿ ಕರೆಕ್ಟಾಗಿ ಮಾಡಿದ್ದೀವಿ. ಅದರಲ್ಲಿ ಏನು ಮಿಸ್ ಆಗಿದ್ರೆ ಎಲ್ಲಿ ಎಂಡ್ ಆಗಿದೆ ಅಲ್ಲಿ ಎಲ್ಲಿ ಆರಂಭ ಆಗ್ತಾ ಇದೆಯಲ್ಲ ಅಲ್ಲಿ ಎಂಡ್ ಆಗ್ತಾ ಇಲ್ಲ. ಇಲ್ಲಿ ಎಲ್ಲ ಸರ್ವೆ ನಂಬರ್ಗಳನ್ನು ನಾವು ತಗೊಂಡಿದ್ದೀವಿ ಸರ್. ಈಗ ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ನಿಂಗಮ್ಮ ಬಿರಾದರ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್, ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನಾ ಬೇಗಂ ಮತ್ತು ಅನೇಕ ಪುರಸಭೆ ಸದಸ್ಯರು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪೋರ್ಟ್ ನ್ಯೂಸ್, ಚಿಂಚೋಳಿ. ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ತಮ್ಮ ನಾಯಕನನ್ನ ಸಮರ್ಥಿಸುವ ಭರದಲ್ಲಿ ಆರ್ಎಸ್ಎಸ್ ಗೀತೆ ವಿರುದ್ಧ ಕಾಂಗ್ರೆಸ್ ಶಾಸಕ ಉದಯ್ ಹೇಳಿಕೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರ್ಎಸ್ಎಸ್ನ ಗೀತೆ ಯಾವುದೋ ಸಂಸ್ಥೆಗೋ ಪಕ್ಷಕ್ಕೋ ಜಾತಿಗೋ ಸೇರಿದೆಯಾ? ಹಾಗಂತ ಯಾರಾದ್ರೂ ಅವರದ್ದು ಎಂದು ಬರೆದುಕೊಟ್ಟಿದ್ದಾರಾ ಎಂದು ಪ್ರಶ್ನೆ ಮಾಡಿದರು. ಆ ಗೀತೆನ ಬೇರೆ ಯಾರು ಬೇಕಾದ್ರೆ ಎಲ್ಲಾದ್ರೂ ಹಾಡಬಹುದು. ದಾಸಿಮಯ್ಯನು ಹಾಡ್ತಾನೆ, ಫೇಮಸ್ ಸಿಂಗರ್ ಕೂಡ ಹಾಡ್ತಾರೆ. ಹಾಗಂತ ಅದು ಆ ಪಕ್ಷಕ್ಕೋ ಸಂಸ್ಥೆಗೋ ಆ ಜಾತಿಗೋ ಸೀಮಿತ ಅಂತಲ್ಲ. ಅದನ್ನ ನೀವು ಹೆಂಗೆ ಆರ್ಎಸ್ಎಸ್ ಗೀತೆ ಅಂತೀರಾ ಎಂದು ಪ್ರಶ್ನೆ ಮಾಡಿದರು. ಅದೇನಾದ್ರೂ ಆರ್ಎಸ್ಎಸ್ಗೆ ಬರೆದು ಕೊಟ್ಟಿದ್ದಾರಾ ಎಂದರು. ಇವತ್ತು ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿರುವುದು ನನಗೆ ಗೊತ್ತಿಲ್ಲ ಎಂದು ನುಣುಚಿಕೊಂಡರು. ಯಾವ್ದಾರ ಗೀತೆಗೆ ಯಾವ್ದಾರ ಒಂದು ಗೀತೆ ಯಾವ್ದಾರ ಜಾತಿಗೋ ಅಥವಾ ಯಾವ್ದಾರ ಸಂಸ್ಥೆಗೋ ಯಾವ್ದಾರ ಪಕ್ಷಕ್ಕೋ ಸೇರಿದೆಯಾ? ಗೀತೆ ಯಾವಾಗ ಬೇಕಾದ್ರೂ ಆಡ್ಬೋದು. ದಾಸಯ್ಯನೂ ಆಡ್ತಾನೆ, ಒಬ್ಬ ಫೇಮಸ್ ಸಿಂಗರು ಆಡ್ತಾನೆ. ಅದಕ್ಕೆಲ್ಲ ಯಾರು ಪಾರ್ಟಿನೋ ಇನ್ನೊಂದೋ ಪಕ್ಷನೋ ಸೀಮಿತ ಅಲ್ಲ. ಹೆಂಗ್ರಿ ನೀವು ಆರ್ಎಸ್ಎಸ್ ಗೀತೆ ಅಂತ ದೇವ್ರ ಹಾಡನ್ನ ನೀವು ಆರ್ಎಸ್ಎಸ್ ಅಂತ ಯಾಕೆ ನೀವು ಅವ್ರಿಗೇನು ಬರ್ಕೊಟ್ಬಿಟ್ಟಿದ್ದೀರಾ? ಆರ್ಎಸ್ಎಸ್ಗೆಲ್ಲಾನು ಹಾಡುಗಳನ್ನ ಈಗ ಸದನದಲ್ಲಿ ಕ್ಷಮೆ ಯಾಚನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾರು ಇವತ್ತು ಸದನನೇ ಇಲ್ಲ ಸರ್, ಕ್ಷಮೆ ಇವತ್ತು ಕ್ಷಮೆ ಕೇಳಿದ್ದಾರೆ ಸರ್. ಪಕ್ಷದಲ್ಲೇ ಇರ್ಸಮೂರ್ ಸೋಟ ಪಕ್ಷದಲ್ಲಿ ಯಾವುದೇ ಗೀತೆ ಯಾರಿಗೂ ರಿಸರ್ವ್ ಅಲ್ಲ, ಅದು ಯಾರಿಗೂ ಬರ್ಕೊಟ್ಟಿಲ್ಲ. ಯಾರು ಯಾವ ಗೀತೆನಾರು ಆಡಬಹುದು, ಎಲ್ಲರೂ ಸ್ವತಂತ್ರದೇ. RSSಗೋಸ್ಕರನ ಗೀತೆನೋ ಅಥವಾ ಶ್ಲೋಕನೋ ಇನ್ನೊಂದೋ ಬರ್ಕೊಟ್ಟಿಲ್ಲ. ಅವ್ರೇನೋ ಅದು ಹೇಳೋದನ್ನ ರೂಢಿ ಮಾಡಿಸ್ಕೊಂಡಿರ್ಬೋದು ಅಷ್ಟೇ. ಹಂಗನ್ಬಿಟ್ಟು ಬೇರೆಯವ್ರು ಹೇಳ್ಬಾರ್ದು ಅನ್ನೋಂಥದ್ದು ಏನಿಲ್ಲ. ಯಾರು ಅದು ಗೊತ್ತಿಲ್ಲ ವಿಚಾರ ನನಗೆ. ಯಾಕೆ ಕ್ಷಮೆ ಕೇಳಿದ್ರು ಕಾಳಗಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಇಂದು ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು. ಈ ಶಾಂತಿ ಸಭೆಯು ಸಿಪಿಐ ಜಗದೇವಪ್ಪ ಪಳ ಅಧ್ಯಕ್ಷತೆಯಲ್ಲಿ ಜರುಗಿಸಿ ಮಾತನಾಡಿ, ಗೌರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮಂಡಳಿಯವರು ಪೊಲೀಸ್ ಇಲಾಖೆ ಹಾಗೂ ಇನ್ನುಳಿದ ಸಂಬಂಧಿಸಿದ ಇಲಾಖೆಗಳಿಂದ ಅನುಮತಿ ಪತ್ರ ಪಡೆದು ಸ್ಥಾಪನೆ ಮಾಡಬೇಕು. ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಸ್ಥಳವನ್ನ ಮುಂಚಿತವಾಗಿ ತಿಳಿಸಬೇಕು. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸ್ಥಳದಲ್ಲಿ ನಿರ್ಮಿಸುವ ಶಾಮಿಯಾನ ಸುಗಮ ಸಂಚಾರಕ್ಕೆ ಅಡೆತಡೆ ಆಗದಂತೆ ಹಾಗೂ ಗಟ್ಟಿಮುಟ್ಟಾಗಿರುವ ಎಲ್ಲಾ ರೀತಿಯ ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಅಳವಡಿಸಬೇಕು ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾತನಾಡಿದರು. ಈಗ ಎಲ್ಲಾ ಗಣಪತಿಗಳನ್ನು ಕಂಪಲ್ಸರಿಯಾಗಿ ಇಲ್ಲಿ ಪೊಲೀಸ್ ಸ್ಟೇಷನ್ದಾಗ ಒಂದು ಸಿಂಗಲ್ ವಿಂಡೋ ಥರ ಮಾಡಿದ್ದೀವಿ. ಅದು ಪುರಸಭೆ ಅಧಿಕಾರಿಗಳು ಇರ್ತಾರೆ, ಅಂದ್ರೆ ಮೇಡಮ್ ಅವ್ರು ಅಂತಲ್ಲ, ಅವ್ರ ಇಲಾಖೆಯಿಂದ ಒಬ್ಬರು ಇರ್ತಾರೆ, ಇಒ ಸಾಹೇಬ್ರ ಆಫೀಸಿಂದ ಒಬ್ಬರು ಇರ್ತಾರೆ, ಮತ್ತು ತಹಸೀಲ್ದಾರ್ ಆಫೀಸಿಂದ ಒಂದಿರ್ತಾರೆ, KBದವ್ರು ಒಬ್ಬರು ಒಂದು ಒಬ್ಬರು ಇರ್ತಾರೆ, ನಮ್ಮ ಇಲಾಖೆ ಒಬ್ಬರು ಇರ್ತಾರೆ. ಎಲ್ಲನೂ ನೀವು ಇಲ್ಲೇನೇ ಕೊಟ್ಟು ನೀವು ಪರ್ಮಿಷನ್ ತೊಗೊಂಡು ಹೋದರೆ ಅದೇನಾದ ಅನುಕೂಲ ಆಗ್ತದೆ. ಯಾಕಂತಂದರೆ ಈ ಕೆಲವೊಂದು ನೀವು ಎಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಕೂತಿರ್ತೀರಿ, ಅಲ್ಲಿ PDO ಕಡೆಯಿಂದ ಒಂದು ಪರ್ಮಿಷನ್ ಬೇಕಾಗುತ್ತೆ. ಎಲ್ಲೋ KB ಕರೆಂಟ್ ಜಗಬೇಕಾಗಿರ್ತದೆ, ಅದಕ್ಕೆ ನೀವು KB ಕಡೆಯಿಂದ ಮತ್ತೆ ಅಲ್ಲಿ ಹೋಗಿ ಬರೋಕ್ಕಾಗಲ್ಲ ಅಂತ ಅನಿಸ್ತದೆ. ಇಲ್ಲೇ ಇದು ಮಾಡಿದ್ವಿ, ಅದಕ್ಕಿಂತ ಫೀಸ್ ಕಟ್ಟೋದು ಕಟ್ಟ್ರಿ. ನೆಕ್ಸ್ಟ್ ಪಟ್ಟಣ ಪಂಚಾಯತ್ದಾಗ ಎಲ್ಲೋ ಬಸ್ ಸ್ಟ್ಯಾಂಡು ಅಥವಾ ಬೇರೆ ಸಾರ್ವಜನಿಕ ಸ್ಥಳದಾಗ ಕೂಡಿಸ್ಬೇಕಾದ್ರೆ ಕಂಪಲ್ಸರಿ ನೀವೇನದ ಪರ್ಮಿಷನ್ ತೊಗೋಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳು ಇಲ್ಲೇ ಇರ್ತಾರೆ, ಸಂಬಂಧಪಟ್ಟ ಇಲಾಖೆಯವರು ಇಲ್ಲೇನೇ ನೀವೇನದ ಸಿಂಗಲ್ ವಿಂಡೋ ಇದರೊಳಗೆ ನೀವು ಪರ್ಮಿಷನ್ ತೊಗೊಂಡು ಗಣಪತಿ ಕೂಡಿಸೋ ವ್ಯವಸ್ಥೆ ಮಾಡಿರಿ. ಈ ಸಂಬಂಧಪಟ್ಟಂಗೆ ಸುಮಾರು ಇನ್ನೂ ಹಲವಾರು ಅದಾವ. ನಾವು ಬರೀ ಸುಮ್ಮನೆ ಒಂದು 16 ಅವಶ್ಯಕತೆ ಬೇರೆ ಇರೋಂಥ 16 ಅಂಶಗಳು ಹೇಳಿದ್ದೀವಿ. ಈ ಎಲ್ಲನೂ ಗಣಕ್ಕೆ ಕೊಡೋದಕ್ಕಿಂತ ಮುಂಚೆನೇ ಎಲ್ಲರೂ ಕಂಪಲ್ಸರಿ ಪರ್ಮಿಷನ್ ತೊಗೋ ವ್ಯವಸ್ಥೆ ಮಾಡಿರಿ. ಮತ್ತು ವಿಸರ್ಜನೆಯನ್ನು ವಿತಿನ್ ಟೈಮ್ನಾಗ ಏನು 10 ಗಂಟೆ ಒಳಗಡೆ ಮುಗಿಸೋ ವ್ಯವಸ್ಥೆ ಮಾಡಿ. ಯಾಕಂತಂದರೆ ರಾತ್ರಿ ಆದಂಗೆ ಕತ್ಲಾಗುತ್ತಾ ಲೈಟ್ ಹೋಗ್ತಿರ್ತದೆ, ಅದೆಲ್ಲ ನಮ್ಮ ಕೈಗಿಲ್ಲ. ಇತ್ತಿತ್ತಲಾಗಿ ಮಳೆ ಗಾಳಿ ಜಾಸ್ತಿ ಬರ್ತದೆ. ಈಗ ನೋಡಿರಿ, ನೀವು ಎಲೆಕ್ಷನ್ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟ ಆಯಿತು, ಮಳೆ ಬಂದು ಎಲ್ಲ ಆ ಥರ ಮತ್ತೆ ಮಳೆ ಬರಲ್ಲಂತ ಯಾವುದು ನಾವು ಅನ್ನೋಕ್ಕಾಗಲ್ಲ. ಯಾಕಂದರೆ ಪ್ರಕೃತಿ ನಮ್ಮ ಕೈಯಾಗಿರೋದಿಲ್ಲ. ಈ ವಿಚಾರವಾಗಿ ಆದಷ್ಟು ಬೇಗ ಸಾಧ್ಯ ಆದಷ್ಟು ಹಗಲತ್ತು ಮುಗಿಸಿದ್ರೆ ಭಾಳ ಅನುಕೂಲ ಆಗುತ್ತೆ. ಇಲ್ಲ ನೀವು ಸಂಜೆಗೆ ಮುಗಿಸಿ ಅಂತಂದರೆ 10 ಗಂಟೆ ಒಳಗಡೆ ಮುಗಿಸೋಂಥ ವ್ಯವಸ್ಥೆ ಮಾಡಿರಿ. ಅದಾದ ನಂತರ ದಯವಿಟ್ಟು ಯಾರೂ ಇದು ಮಾಡೋಕ್ಕೆ ಹೋಗಬೇಡಿ.
ನಂತರ ಏನದ ಎಲ್ಲೇ ನೀವು ಗಣೇಶ ಕೂಡಿಸ್ತಂದ್ರೆ ಅಲ್ಲೆಲ್ಲ ಸ್ವಲ್ಪ ಸಂಬಂಧಪಟ್ಟ ಪ್ರೈವೇಟ್ ಪರ್ಸನ್ದು ಅಥವಾ ಸರ್ಕಾರಿ ಜಾಗ ಐತಂದ್ರೆ ಆ ಜಾಗದ್ದು ಒಂದೇನದ ಪರ್ಮಿಷನ್ ತೊಗೊಳ್ಳೋಂಥ ವ್ಯವಸ್ಥೆ ಮಾಡಿ. ನೀವು ಯಾರ ಪೆಂಡಲ್ ಹಾಕಿರಪ್ಪ ಅಂತಂದ್ರೆ ಪೆಂಡಲ್ದಾಗ ಕಂಪಲ್ಸರಿ ಯಾರಿಗೆ ದಾರಿಗೆ ಅಡೆತಡೆ ಆಗ್ಬಾರ್ದು, ವೆಹಿಕಲ್ಗೆ ಅಡೆತಡೆ ಆಗ್ಬಾರ್ದು, ಸಾರ್ವಜನಿಕ ಅಡೆತಡೆ ಆಗ್ದಂಗೆ ನೋಡ್ಕೊಡ್ರಿ. ಅದೇ ರೀತಿ ಪೆಂಡಲ್ ಹಾಕಿದ್ರಂದ್ರೆ ಆ ಪೆಂಡಲ್ದಾಗ ಕಂಪಲ್ಸರಿ ನೀವು ಸ್ವಯಂ ಸೇವಕರ ನೇಮಕ ಮಾಡಬೇಕು. ಯಾಕಂದರೆ ಹಾಗೂ ಜೊತೆಗೇನೆ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪ್ರಮುಖ ನಾಗರಿಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿ ಇಲಾಖೆಗೂ ಮತ್ತು ನಮ್ಮ ಗ್ರಾಮಕ್ಕೂ ತಾಲೂಕಿಗೆ ಉತ್ತಮವಾಗಿರ್ತಕ್ಕಂಥ ಗೌರವಯುತವಂತ ಹೆಸರನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಸಹಕಾರ ನಿಮ್ಮ ಇಲಾಖೆಗಿರ್ತದೆ, ಇಲಾಖೆಯ ಸಹಕಾರ ನಮ್ಮ ನಾಗರಿಕರ ಮೇಲೆ ಸದಾ ಇರಲಿ ಅನ್ನುವಂಥ ಮನೋಭಾವನೆಯಿಂದ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಕಾರಣ ತಾವು ಕೂಡ ಈ ಒಂದು ಕಾನೂನು ಚೌಕಟ್ಟನ್ನು ಯಾರು ಚಾಚು ತಪ್ಪದೆ ಈ 15 ಟರ್ಮ್ಸ್. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್, ತಾಲೂಕಾ ಪಂಚಾಯತ್ ಮುಖ್ಯಾಧಿಕಾರಿ ಬಸಲಿಂಗಪ್ಪ ಡಿಗ್ಗಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಂಕಜ, ಪಿಎಸ್ಐ ತಿಮ್ಮಯ್ಯ ಬಿಕೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್,
ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.